ನನ್ನ ಹೆಸರು ವರುಣ್. ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಒಂದರಲ್ಲಿ ನಾನು ಪಾರ್ಟ್ ಟೈಮ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ ಏರಿಯಾದಲ್ಲಿ ಹೆಚ್ಚಾಗಿ ಶ್ರೀಮಂತ ಮತ್ತು ಒಂಟಿ ಮಹಿಳೆಯರು ಅಂದರೆ ಆಂಟಿಯರು, ಗಂಡನನ್ನು ಬಿಟ್ಟವರಾಗಿರ್ಬೋದು ಅಥವಾ ಮದುವೆನೇ ಆಗದೇ ಇರುವಂಥವರು ವಾಸಿಸ್ತಾರೆ. ಕೆಲಸಕ್ಕೆ ಸೇರಿದ ಕೆಲವೇ ದಿನಗಳಲ್ಲಿ ನನಗೆ ಒಂದು ವಿಚಿತ್ರವಾದ ವಿಷಯ ಗಮನಕ್ಕೆ ಬಂತು. ಸಾಮಾನ್ಯವಾಗಿ ಹುಡುಗರು ಹುಡುಗಿಯರ ಹಿಂದೆ ಬಿದ್ದರೆ ಇಲ್ಲಿ ಉಲ್ಟಾ ಆಗ್ತಾ ಇದೆ. ಅಲ್ಲಿನ ಪ್ರಾಯದ ಮಹಿಳೆಯರು ನನ್ನನ್ನು ಕಂಡ್ರೆ ಸಾಕು ತುಂಬ ಇಷ್ಟಪಡ್ತಿದ್ರು. ಹುಚ್ಚಾಪಟ್ಟೆ ಅಂತಲೇ ಹೇಳ್ಬೋದು. ಕೇವಲ ನಾನಷ್ಟೇ ಅಲ್ಲ, ನನ್ನ ವಯಸ್ಸಿನ 20ರಿಂದ 22 ವರ್ಷದ ಹುಡುಗರು ಕಂಡ್ರೆ ಅವರಿಗೆ ಎಲ್ಲಿಲ್ಲದ ಪ್ರೀತಿ, ಅವರ ಮೇಲೆ ಏನೋ ಒಂಥರ ಆಕರ್ಷಣೆ. ಒಂದಿನ ನನ್ನ ಸ್ನೇಹಿತ ರಾಹುಲ್ ಅಂತ ಹೇಳಿ ಅವನು ಸಿಕ್ಕಾಗ ನಾನು ಕೇಳಿದೆ, ಲೋ, ನನಗೊಂದು ಅರ್ಥ ಆಗ್ತಾಯಿಲ್ಲ ಕಣೋ, ಈ ಆಂಟಿಯರು ಯಾಕೆ ನಮ್ಮ ಪ್ರಾಯದ ಈ ಒಂದು ಯಂಗ್ ಏಜಲ್ಲಿರುವಂತಹ ಹುಡುಗರನ್ನ ತುಂಬ ಇಷ್ಟಪಡ್ತಾರೆ? ಅವರ ಸೌಮ್ಯ ಸ್ವಭಾವಕ್ಕೆ, ಮಾತಿಗೆ ಫಿದಾ ಆಗ್ತಾರಲ್ವ, ಅಥವಾ ಅವ್ರ ಹಿಂದೆ ಬೇರೆ ಏನಾದರೂ ರಹಸ್ಯ ಇದೆಯಾ? ಅದಕ್ಕೆ ರಾಹುಲ್ ನಕ್ಕು, ಲೇ, ನೀನು ಅಂದ್ಕೊಂಡಂಗೆ ಏನೂ ಇಲ್ಲ. ಅವ್ರ ಲೈಫ್ ಸ್ಟೈಲ್ ಬೇರೆ ಇರುತ್ತೆ. ನಿನಗೆ ನಿಜ ತಿಳಿಬೇಕಂದ್ರೆ ನಾಳೆ ಆ ಬ್ಲಾಕ್ನಲ್ಲಿರೋ ಶಾರದಾ ಆಂಟಿ ಮನೆಗೆ ಡೆಲಿವರಿ ಕೊಡೋಕ್ಕೆ ಹೋಗು, ನಿನಗೆ ಆಗ ಅರ್ಥ ಆಗಿಬಿಡುತ್ತೆ ಅಂತ ಹೇಳ್ತಾನೆ. ಮರುದಿನ ಶಾರದಾ ಅವರ ಮನೆಯಿಂದ ಆರ್ಡರ್ ಕೂಡ ಬಂತು. ನಾನು ಧೈರ್ಯ ಮಾಡಿ ಅವ್ರ ಮನೆಗೆ ಅಂತ ಹೋದೆ. ಬಾಗಿಲು ತಟ್ಟಿದಾಗ ಅವರು ಮುಗುಳ್ನಗೆಯಿಂದ ಸ್ವಾಗತಿಸಿ ನನ್ನನ್ನು ಒಳಗೆ ಕರೆದ್ರು. ಹೊರಗೆ ಮಳೆ ಬರ್ತಿದ್ದ ಕಾರಣ ಸ್ವಲ್ಪ ಹೊತ್ತು ಕೂತು ಕಾಫಿ ಕುಡಿದು ಹೋಗು ಅಂತಲೂ ಅಂದರು. ಅವರ ಕಣ್ಣುಗಳಲ್ಲಿ ನನಗೆ ಯಾಕೋ ಒಂದು ವಿಚಿತ್ರವಾದ ಹಂಬಲ ಕಾಣ್ತು. ನಾನು ಸೋಫಾದ ಮೇಲೆ ಕೂತಾಗ ಅವರು ನನ್ನ ಕೈಯನ್ನು ಹಿಡಿದು ಹತ್ತಿರ ಬಂದು ಕುಳಿತುಕೊಂಡ್ರು. ಅವರ ಆ ನಡೆ ನನಗೆ ಒಳಗೆಲ್ಲೋ ನಡುಕವನ್ನು ಹುಟ್ಟಿಸ್ತಾ ಇತ್ತು. ಅಷ್ಟರಲ್ಲೇ ಅವರ ಕಣ್ಣುಗಳಿಂದ ನೀರು ಧಾರೆ ಧಾರೆಯಾಗಿ ಹರಿಯಲು ಶುರುವಾಯಿತು. ಆಂಟಿ ಕೂಡ ಜೋರಾಗಿ ಅಳೋಕೆ ಶುರು ಮಾಡ್ತಿದ್ದಾರೆ. ಶಾರದಾ ಆಂಟಿ ಇದ್ದಕ್ಕಿದ್ದ ಹಾಗೆ ಕೈ ಹಿಡಿದು ಅಳೋಕೆ ತೊಡಗಿದಾಗ ನನಗೆ ಆ ಕ್ಷಣದಲ್ಲಿ ಅವ್ರನ್ನ ಸಮಾಧಾನ ಮಾಡಬೇಕು ಅಥವಾ ನಾನು ಅಲ್ಲಿಂದ ಎದ್ದೋಗ್ಬೇಕು, ನನಗೇನು ಮಾಡಬೇಕಂತಲೇ ತೋಚ್ತಾ ಇಲ್ಲ. ನಾನು ಗಾಬರಿಯಿಂದ ಹಿಂದಕ್ಕೆ ಸರಿದು, ಅಯ್ಯೋ, ಏನಾಯ್ತು ಆಂಟಿ, ಏನಾಯಿತು? ನಾನು ಏನಾದರೂ ತಪ್ಪು ಮಾಡಿಬಿಟ್ನಾ? ಏನಾಯಿತು ಅಂತ ಗಾಬರಿಯಲ್ಲಿ ಕೇಳ್ತಾ ಇದ್ದೀನಿ. ಆಗ ಅವರು ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಗೋಡೆಯ ಮೇಲಿದ್ದ ಒಂದು ಫೋಟೋವನ್ನು ನನ್ನ ಕೈ ಕಡೆ ತೋರಿಸಿದ್ರು. ಆ ಫೋಟೋ ನೋಡಿದ ನನಗೆ ತಕ್ಷಣ ಆಘಾತ ಆಯಿತು. ಅಲ್ಲಿ ನನ್ನದೇ ವಯಸ್ಸಿನ, ನನ್ನದೇ ತರಹ ಹೋಲಿಕೆ ಇರುವಂತಹ ಒಬ್ಬ ಹುಡುಗನ ಫೋಟೋ ಇತ್ತು. ಶಾರದಾ ಆಂಟಿ ಬಿಕ್ಕಳಿಸುತ್ತಾ ಹೇಳಿದ್ರು, ಇವನು ನನ್ನ ಮಗ ರೋಹನ್. ನಿನ್ನದೇ ವಯಸ್ಸು, ನಿನ್ನದೇ ತರಹ ಎತ್ತರ, ನಿನ್ನದೇ ತರಹದ ನಗು. 2 ವರ್ಷಗಳ ಹಿಂದೆ ಒಂದು ಆಕ್ಸಿಡೆಂಟ್ನಲ್ಲಿ ನನ್ನನ್ನು ಬಿಟ್ಟು ಹೋಗಿಬಿಟ್ಟ. ಆ ದೊಡ್ಡ ಮನೆಯಲ್ಲಿ ನಾನು ಸಂಪೂರ್ಣ ಒಂಟಿ. ನನ್ನ ಗಂಡ ಇದ್ದಾನೆ. ಅವನು ಬಿಸ್ನೆಸ್ ಅಂತ ದೇಶಗಳನ್ನು ಸುತ್ತಕೊಂಡು ವಿದೇಶದಲ್ಲೇ ಇರ್ತಾರೆ. ನನ್ನ ಮಗ ಬದುಕಿದ್ರೆ ಇವತ್ತು ನಿನ್ನ ಹಾಗೆಯೇ ಓಡಾಡಿಕೊಂಡು ನನ್ನ ಜೊತೆನೇ ಇರ್ತಾ ಇದ್ದ. ನನಗಾಗ ಒಂಟಿತನ ಕಾಡ್ತಿರ್ಲಿಲ್ಲ ಅನ್ಸುತ್ತೆ. ಅವರು ಮುಂದುವರಿಸಿ ಹೇಳಿದ್ರು, ನಿಮ್ಮ ತರಹದ ಯುವಕರು ಡೆಲಿವರಿ ಕೊಡೋಕ್ಕೆ ಬಂದಾಗ, ನಗುತ್ತಾ ಮಾತನಾಡುವಾಗ ನನಗೆ ನಿಮ್ಮಲ್ಲಿ ಗಂಟಿನ ವ್ಯಾಮೋಹ ಕಾಣಿಸಲ್ಲಪ್ಪ, ನನ್ನ ಮಗನ ಮುಖ ಕಾಣಿಸುತ್ತೆ. ನಿಮ್ಮ ಪ್ರಾಯದ ಹುಡುಗರು ನಮ್ಮ ಹತ್ತಿರ ಬಂದು 2 ನಿಮಿಷ ಪ್ರೀತಿಯಿಂದ ಮಾತಾಡಿದರೆ ನಮ್ಮ ಒಂಟಿತನ ದೂರವಾಗಿ ಹೋಗುತ್ತೆ. ಅದಕ್ಕೆ ನಾವೆಲ್ಲ ನಿಮ್ಮನ್ನು ತುಂಬ ಇಷ್ಟಪಟ್ಟು ಕಾಫಿಗೆ, ತಿಂಡಿಗೆ ಕೊಟ್ಟು ಕಳಿಸ್ತೇವೆ, ನಾವೇ ಮಾತಾಡಿಸ್ತೇವೆ, ಟಿಪ್ಸ್ ಕೊಡ್ತೀವಿ. ಆದರೆ ಈ ಸಮಾಜ, ಆಂಟಿಯರು ಹುಡುಗರನ್ನು ಇಷ್ಟಪಡ್ತಾರೆ ಅಂದ ತಕ್ಷಣ ಅದಕ್ಕೆ ಬೇರೆಯೇ ಕೆಟ್ಟ ಅರ್ಥವನ್ನು ಕಲ್ಪಿಸಿಕೊಟ್ಬಿಡ್ತಾರೆ. ಪ್ರತಿಯೊಬ್ಬರು ಆಂಟಿಯರು ಕೂಡ ಅದೇ ವಿಷಯಕ್ಕೆ ಒಂದು ಎಂಗೇಜ್ ಇರುವಂಥ ಹುಡುಗರನ್ನ ಇಷ್ಟಪಡ್ತಾರೆ ಅಂತ ಏನೂ ಇಲ್ಲ. ಅವರ ಮಾತುಗಳನ್ನು ಕೇಳಿದಾಗ ನನ್ನ ಕಣ್ಣುಗಳು ತೇವವಾದವು. ಸಮಾಜದ ವಿಕೃತ ಆಲೋಚನೆಗೆ ಅಲ್ಲಿನ ಅಸಲಿ ವಾಸ್ತವಕ್ಕೂ ಎಷ್ಟು ವ್ಯತ್ಯಾಸವಿದೆ ಅನ್ನೋಂಥದ್ದು ನನಗೆ ಅರಿವಾಯಿತು. ಅಂದು ನಾನು ಕೇವಲ ಒಬ್ಬ ಡೆಲಿವರಿ ಬಾಯ್ ಆಗಿ ಉಳಿಲಿಲ್ಲ, ಅವರಿಗೆ ಒಬ್ಬ ಮಗನಾಗಿ ಸಾಂತ್ವನ ಹೇಳಿದೆ. ಅಂದಿನಿಂದ ಏರಿಯಾದ ಪ್ರತಿಯೊಬ್ಬ ಒಂಟಿ ತಾಯಂದಿರ ಮುಖದಲ್ಲೂ ನನಗೆ ಕೇವಲ ಪ್ರೀತಿ, ವಾತ್ಸಲ್ಯ, ಮಮತೆ, ಕರುಣೆ ಮಾತ್ರ ಕಾಣಿಸೋಕೆ ಶುರುವಾಗುತ್ತೆ. ನಾವೇನು ಅಂದ್ಕೊಂಡಿದ್ದೀವಿ ಅದಕ್ಕಿಂತ ಮೀರಿದ ಸತ್ಯ, ನಮಗೆ ಕಾಣದೇ ಇರುವಂಥ ಸತ್ಯ ಇರುತ್ತೆ. ನಾವು ಸ್ಟ್ರೈಟಾಗಿ ಜಡ್ಜ್ ಮಾಡೋದು ತಪ್ಪು ಅಂತ ಈ ಕತೆ ಮೂಲಕ ಹೇಳ್ತೀನಿ. ನಮ್ಮ ಚಾನಲ್ಗೆ ಫಾಲೋ ಆಗಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್.